ಪ್ರೈಸ್ ದ ಲಾರ್ಡ್. ಈ ಒಂದು ಯೂಟ್ಯೂಬ್ ಕಾರ್ಯಕ್ರಮದ ಮುಖಾಂತರ ಇನ್ನೊಂದು ಆವರ್ತಿ ನಿಮ್ಮನ್ನು ಸಂಧಿಸುವಂತೆ ಕರ್ತನಾದ ಯೇಸು ಸ್ವಾಮಿ ನನಗೆ ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಪ್ರೋಗ್ರಾಮನ್ನು ವೀಕ್ಷಿಸುವ ನಿಮ್ಮನ್ನು ಕರ್ತನಾದ ದೇವರು ಆಶೀರ್ವದಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ವಾಕ್ಯ ಧ್ಯಾನಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಇವತ್ತಿನ ಸಂದೇಶದ ವಿಷಯ, ಹೇಗೆ ಪರಿಶುದ್ಧಾತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಹೇಗೆ ಪರಿಶುದ್ಧಾತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಅನೇಕರಿಗೆ ಆಸೆ ಇದೆ, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಬೆಳೀಬೇಕು, ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು, ಪ್ರಾರ್ಥನೆಯಲ್ಲಿ ದೇವರ ಶಬ್ದ ಕೇಳಬೇಕು. ಆದರೆ ಅನೇಕ ಸಮಯದಲ್ಲಿ ಅನೇಕ ತಡೆಗಳು ಅನೇಕರು ಅನುಭವಿಸೋದನ್ನು ನಾವು ನೋಡ್ಬೋದು. ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದ್ರೂ ಕೂಡ ಪ್ರಾರ್ಥನೆ ಮಾಡೋಕ್ಕಾಗದೇ ಇರುವಂಥ ವಾತಾವರಣ ಅನೇಕರಲ್ಲಿ ಕಂಡು ಬರೋದನ್ನು ನಾವು ಗಮನಿಸ್ಬೋದು. ಆದರೆ ಇವತ್ತು ನೀವು ಕೇಳುವಂಥ ಸಂದೇಶ, ಪ್ರಾರ್ಥನೆಯಲ್ಲಿ ಆಳವಾಗಿ ಹೋಗಲಿಕ್ಕೂ, ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆ ಅನುಭವಿಸಲಿಕ್ಕೂ, ಪ್ರಾರ್ಥನೆಯಲ್ಲಿ ದೇವರ ಶಬ್ದವನ್ನು ಕೇಳಲಿಕ್ಕೂ, ಪ್ರಾರ್ಥನೆಯ ಆಳಗಳಲ್ಲಿ ಹೋಗಲಿಕ್ಕೆ ಇವತ್ತಿನ ಸಂದೇಶ ನಿಮಗೆ ಸಹಾಯಕರವಾಗಿರುತ್ತೆ. ಸೊ ನಮ್ಮ ವಿಷಯ, ಪರಿಶುದ್ಧಾತ್ಮನು ಪ್ರಾರ್ಥನೆಯಲ್ಲಿ ಹೇಗೆ ನಮಗೆ ಸಹಾಯ ಮಾಡ್ತಿದ್ದಾರೆ. ಪೌಲನು ಒಂದು ಕೊರಿಂಥದವರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ ಹೀಗೆ ವಾಕ್ಯದಲ್ಲಿ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತಿದ್ದೀರಿ, ನಾವು ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡ್ಬೋದು, ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡ್ಬೋದು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೀರಿ. ಹಾಗೂ ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯದ 26-27ನೇ ವಾಕ್ಯ ನೀವು ಓದುವಾಗ ಅಲ್ಲಿ ಪರಿಶುದ್ಧಾತ್ಮ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾರೆ ಎಂಬುದನ್ನು ನಾವು ಗಮನಿಸ್ಬೋದು. 26ನೇ ವಾಕ್ಯ, ಹಾಗೆ ಪವಿತ್ರಾತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಸೊ ಪರಿಶುದ್ಧಾತ್ಮನು ತಕ್ಕ ಪ್ರಕಾರ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ನಮ್ಮ ಮುಖಾಂತರ ತಂದೆ ಬಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂಬುದಾಗಿ ನಾವು ಈ ವಾಕ್ಯ ನಮಗೆ ತಿಳಿಸ್ತಿದೆ. ಸೊ ಪರಿಶುದ್ಧಾತ್ಮನು ಹೇಗೆಲ್ಲ ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ ಎಂಬುದನ್ನು ನಾವು ಗಮನಿಸ್ಬೋದು. ಪ್ರೈಸ್ ದ ಲಾರ್ಡ್. ಹೇಗೆಲ್ಲ ಪ್ರಾರ್ಥನೆಯಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾರೆ. ಮೊದಲನೇದಾಗಿ, ಪರಿಶುದ್ಧಾತ್ಮನು ನಮಗೆ ಪ್ರಾರ್ಥನೆ ಮಾಡುವಂಥ ತಕ್ಕ ಸಮಯದಲ್ಲಿ ನಮಗೆ ಪ್ರಾರ್ಥನೆ ಮಾಡುವಂಥ ಪ್ರೇರಣೆ, ಪ್ರಾರ್ಥನೆ ಮಾಡುವಂಥ ಆತ್ಮಭಾರ, ಪ್ರಾರ್ಥನೆ ಮಾಡುವಂಥ ಆಲೋಚನೆಗಳನ್ನು ಆತನು ನಮಗೆ ನೀಡುವುದನ್ನು ನಾವು ನೋಡ್ಬೋದು. ಎಷ್ಟೋ ಸಮಯ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ತನ್ನ ಶಿಷ್ಯರನ್ನು ಅವರು ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡೋಕ್ಕೆ ಕರ್ಕೊಂಡು ಹೋದರು. ಇನ್ನೊಂದ್ಸತಿ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯನ್ನು ಉಪವಾಸ ತಗೊಳ್ಲಿಕ್ಕೂ ಪ್ರಾರ್ಥನೆ ಮಾಡಲಿಕ್ಕೂ ಅರಣ್ಯದಲ್ಲಿ ಕಡೆ ನಡೆಸಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದ್ಸತಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೀಗೆ ಹೇಳಿದ್ರು, ನೀವು ಪರಿಶುದ್ಧಾತ್ಮನ ಹೊಂದ್ಕೊಳ್ಳೋವರೆಗೂ ಯೆರೂಸಲೇಮಲ್ಲಿ ಕಾದಿರಿ. ಸೊ ಇಲ್ಲೆಲ್ಲ ಯೇಸು ಸ್ವಾಮಿ ಜನರನ್ನು ಪ್ರಾರ್ಥನೆಗೆ ನಡೆಸುವುದನ್ನು ನಾವು ಗಮನಿಸ್ಬೋದು. ಸೊ ಪರಿಶುದ್ಧಾತ್ಮನಲ್ಲಿ ಆಶ್ರಯಿಸುವಂಥ ವ್ಯಕ್ತಿಗೆ ಪರಿಶುದ್ಧಾತ್ಮನು ಅವರನ್ನು ಪ್ರಾರ್ಥನೆ ಮಾಡುವಂಥ ಪ್ರೇರಣೆಯನ್ನು, ತಕ್ಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಪ್ರೇರಣೆಯನ್ನು, ಆತ್ಮಭಾರವನ್ನು ನಮಗೆ ಕೊಡುವುದನ್ನು ನಾವು ಕೊಡ್ತಾ ಇದ್ದಾರೆ. ಎಷ್ಟೋ ಸಮಯ ನಾವು ಯೋಚನೆ ಮಾಡ್ತೀರಿ, ನಾವು ಪ್ರಾರ್ಥನೆ ಮಾಡಬೇಕಲ್ವಾ ಅಂತ ನಾವು ಯೋಚನೆ ಮಾಡ್ತೀರಿ. ಪ್ರೈಸ್ ಲಾರ್ಡ್. ನಾವು ಅದು ಯೋಚನೆ ನಮ್ಮ ಚಿಂತೆ ಅದು ಸಾಧಾರಣವಾದ ಚಿಂತೆ ಎಂಬುದಾಗಿ. ಬಟ್ ಅಲ್ಲ, ಪರಿಶುದ್ಧಾತ್ಮನು ಆ ಸಮಯದಲ್ಲಿ ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕರೀತಾ ಇದ್ದಾರೆ. ನಮ್ಮ ಒಳ್ಳೆಯದಕ್ಕೋಸ್ಕರ, ಬೇರೆಯವರ ಆಶೀರ್ವಾದಕ್ಕೋಸ್ಕರ, ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ. ಸೊ ಒಂದ್ಸತಿ ಪ್ರೇಯರ್ ಮಾಡಬೇಕು ಅಂತ ಆಲೋಚನೆ, ಚಿಂತೆಗಳನ್ನು ಕೊಡುವುದೇ ಪರಿಶುದ್ಧಾತ್ಮನ ಕೆಲಸವಾಗಿದೆ. ನಾವು ಹಾಗೆ ದೇವರು ಮಾತಾಡುವ ಸಮಯದಲ್ಲ ಪ್ರಾರ್ಥನೆಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆಮೇಲೆ ಬಲವಾದ ಒಂದು ಪ್ರಾರ್ಥನೆಯ ಅನುಭವ ನಾವು ಹೊಂದ್ಕೊಳ್ತೀರಿ. ಪ್ರಾರ್ಥನೆ ಆತ್ಮದಲ್ಲಿ ನಾವು ಬೆಳೀಬೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಎಷ್ಟೋ ಸಮಯ ನಾವು ಮರೆತು ಹೋಗ್ತೀರಿ, ಪ್ರಾರ್ಥನೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರು ಕೂಡ, ಬಟ್ ಪರಿಶುದ್ಧಾತ್ಮ ನಮಗೆ ಎಲ್ಲ ಕಾರ್ಯಗಳನ್ನು ಯೋಚನೆಗೆ ತರ್ತಾ ಇದ್ದಾರೆ. ಎಷ್ಟೋ ಸಮಯ ನಾವು ಪ್ರಾರ್ಥನೆ ಕಾರ್ಯಗಳನ್ನು ಮರೆಯುವಂತೆ ಸೈತಾನ್ ಮಾಡ್ತಿದ್ದಾನೆ. ಬಟ್ ಪರಿಶುದ್ಧಾತ್ಮನು ಆ ಆಲೋಚನೆಗಳು, ಚಿಂತೆಗಳು, ಪ್ರಾರ್ಥನೆ ಮಾಡುವಂತೆ ಪ್ರೇರಣೆ, ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿಯನ್ನು ಪರಿಶುದ್ಧಾತ್ಮನು ಕೊಡುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೀರಿ. ಪ್ರೈಸ್ ಲಾರ್ಡ್. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀರಿ, ಯೇಸು ಸ್ವಾಮಿ ತನ್ನ ಗತ್ಸೆಮನೆಯಲ್ಲಿ ಇದ್ದಾಗ ಶಿಷ್ಯರನ್ನು 1 ತಾಸಾದರೂ
ನನ್ನ ಜೊತೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕರೆಯುವುದನ್ನು ನೋಡ್ಬೋದು. ಸೊ ಪ್ರಾರ್ಥನೆ ಕರೆ, ಪ್ರಾರ್ಥನೆಯ ಭಾರ ಅದು ದೇವರಿಂದ ಬರ್ತಾ ಇದೆ. ನಾವು ಯಾವಾಗೆಲ್ಲ ದೇವರು ಹಾಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೋ ಅವಾಗೆಲ್ಲ ನಾವು ಪ್ರಾರ್ಥನೆಯಲ್ಲಿ ಒಳಗಾಗಬೇಕು. ನನ್ನ ಜೀವಿತದಲ್ಲಿ ಅನೇಕ ಅನುಭವಗಳಿದೆ, ಬಟ್ ಒಂದೆರಡು ಅನುಭವಗಳು ನಾನು ತಿಳಿಸ್ತೀನಿ. ಅನೇಕ ವರ್ಷಗಳ ಹಿಂದಗಡೆ ಒಂದು ಮಧ್ಯಾಹ್ನ ಸಮಯದಲ್ಲಿ ಸಭೆಯಲ್ಲಿರುವಂಥ ಅಟೆಂಡ್ ಮಾಡುವಂಥ ಒಂದು ಸಹೋದರಿಯ ಕುರಿತು ಮಧ್ಯಾಹ್ನ ಸಮಯದಲ್ಲಿ ಇವಾಗಲೇ ಅವ್ರ ಸಿಸ್ಟರ್ಗೋಸ್ಕರ ಪ್ರೇಯರ್ ಮಾಡಬೇಕು ಅಂತ ದೇವರು ನನ್ನ ಸಂಗಡ ಮಾತಾಡಿದ್ರು. ಪ್ರೈಸ್ ಲಾರ್ಡ್. ನಾನು ಬೇಗನೆ ಸಭೆಗೆ ಹೋಗಿ ಆ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ. ಸ್ವಲ್ಪ ಸಮಯ ಪ್ರೇಯರ್ ಮಾಡಿದ ಮೇಲೆ ಭಾರ ನನ್ನಿಂದ ನೀಗಿ ಹೋಯಿತು. ಪ್ರೈಸ್ ಲಾರ್ಡ್. ಸಮಾಧಾನ ಬಂತು. ನಂತರ ನಾನು ನೆಕ್ಸ್ಟ್ ಶನಿವಾರ ಆಗಿದ್ದು ಭಾನುವಾರ ಚರ್ಚ್ಗೆ ಹೋದಾಗ ಅದೇ ಸಿಸ್ಟರ್ ಸಾಕ್ಷಿ ಹೇಳ್ತಾ ಇದ್ದಾರೆ, ನಿನ್ನೆ ಮಧ್ಯಾಹ್ನ ಸಮಯದಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದಾಗ ನಾವು ಹೋಗುವಂಥ ಕಾರಲ್ಲಿ ಪ್ರಯಾಣ ಮಾಡ್ತಾ ಇರುವ ಹಿಂದಗಡೆಯಿಂದ ಒಂದು ದೊಡ್ಡ ಗಾಡಿ ಬಂದು ಹೊಡೆದಿದೆ. ಬಟ್ ಅದ್ಭುತವಾಗಿ ದೇವರು ಆ ಆಕ್ಸಿಡೆಂಟಿಂದ ಅವ್ರನ್ನ ತಪ್ಪಿಸಿದ್ರು. ನೋಡಿ, ನನಗದು ಗೊತ್ತಿಲ್ಲ, ಬಟ್ ಪರಿಶುದ್ಧ ಆತ್ಮನು ನನಗೆ ಆ ಪ್ರೇರಣೆಯನ್ನು ಕೊಟ್ಟರು ಪ್ರಾರ್ಥನೆ ಮಾಡಬೇಕಂತ. ಇಲ್ಲಿ ಸಿಸ್ಟರ್ ಸಾಕ್ಷಿ ಹೇಳಿದಾಗ, ಸಿಸ್ಟರ್ ಸಮಯ ಹೇಳಿದಾಗ ಅದೇ ಸಮಯ ಇಂದಿನ ದಿನ ನನಗೆ ದೇವರು ಎಚ್ಚರಿಕೆಯಿಂದ ಈ ಸಿಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಪ್ರೇರಣೆಯನ್ನು ಕೊಟ್ಟರು. ಸೊ ಆ ಪ್ರಾರ್ಥನೆ ಆ ಸಿಸ್ಟರನ್ನು ದೊಡ್ಡ ಒಂದು ಆಪತ್ತಿಂದ ರಕ್ಷಿಸಿತು ಎಂಬುದಾಗಿ ಗೊತ್ತಾಯಿತು. ಪ್ರೈಸ್ ಲಾರ್ಡ್. ಎಷ್ಟೋ ಒಳ್ಳೆಯ ದೇವರು ಮುಂದೆ ನಡೆಯುವಂಥ ಅಪಾಯಗಳು, ತೊಂದರೆಗಳನ್ನು ದೇವರು ನಮಗೆ ಮುಂಚೆನೆ ಆ ಪ್ರೇರಣೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಆ ಕೇಡಿನಿಂದ, ಅಪಾಯಗಳಿಂದ ದೇವರು ನಮ್ಮನ್ನು ತಪ್ಪಿಸುವುದನ್ನು ಪ್ರೈಸ್ ಲಾರ್ಡ್ ನಾವು ನೋಡ್ಬೋದು. ಆದ್ದರಿಂದ ಪ್ರಾರ್ಥನೆ ಮಾಡುವಂಥ ಚಿಂತೆ ನಮಗೆ ಕೊಡೋದೇ ಪರಿಶುದ್ಧಾತ್ಮನಾಗಿದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ತನ್ನ ಆಲೋಚನೆಗಳನ್ನು ನಮಗೆ ಕೊಡ್ತಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೀರಿ. ಇನ್ನು ಕೆಲವು ವರ್ಷಗಳ ಹಿಂದಗಡೆ ಪ್ರೈಸ್ ಲಾರ್ಡ್, ನಾನು ಚರ್ಚಿಗೆ ಏನೋ ಒಂದು ಪುಸ್ತಕ ತಗೊಳ್ಬೇಕು ಅಂತ ನಾನು ಚರ್ಚಿಗೆ ಹೋಗಿದ್ದೆ. ಅಲ್ಲಿ ಹೋಗಿದ ತಕ್ಷಣ ಒರಿಸ್ಸಾ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಒಂದು ಆಳವಾದ ಭಾರ ಉಂಟಾಯಿತು. ಕಣ್ಣೀರಿಂದ ಅಲ್ಲೇ ಮನಕಾಳು ಹಾಕಿ ಬೇರೆ ಕೆಲಸಗಳೆಲ್ಲ ಮಾಡದೆ ಒರಿಸ್ಸಾ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದೆ. ಗಂಟೆಗಳಷ್ಟು ಕಣ್ಣೀರಿಂದ ಆತ್ಮಭಾರದಿಂದ ಪ್ರಾರ್ಥನೆ ಮಾಡುವಂತೆ ಪರಿಶುದ್ಧ ಆತ್ಮನ ಸಹಾಯ ಮಾಡಿದ್ರು. ನಂತರ ಅದರ ಮುಂದೆ ಇರುವಂಥ ವಾರ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ, ಒರಿಸ್ಸಾ ಪ್ರಾಂತ್ಯದಲ್ಲಿ ದೊಡ್ಡ ಪರ್ಸಿಕ್ಯೂಷನ್ ಉಂಟಾಯಿತು. ಅನೇಕ ಸಭೆಗಳು ಒಡೆಯಲ್ಪಡ್ತು, ಅನೇಕ ಜನರು ಬಾಯಿಸಲ್ಪಟ್ಟರು. ಬಟ್ ದೇವರ ಕೃಪೆಯಿಂದ ಪ್ರೈಸ್ ಲಾರ್ಡ್, ಪ್ರಾರ್ಥನೆಯಿಂದ ಅನೇಕರು ಅವ್ರ ನಂಬಿಕೆಯನ್ನು ಕಳ್ಕೊಳ್ಳದೆ ಆ ಒಂದು ಕಷ್ಟದಲ್ಲಿ ಸಹಿಸ್ಕೊಳ್ಳುವಂತೇನು ಅಲ್ಲಿಂದ ರಕ್ಷಣೆ ದೇವರು ಅವ್ರನ್ನ ಕಾಪಾಡಿದ್ರು. ಪ್ರೈಸ್ ಲಾರ್ಡ್ ಎಂಬುವ ಸಾಕ್ಷಿ ಕೇಳುವಂತೆ ಸಹಾಯ ಆಯಿತು. ಕಾರಣ ಅದರ ನಂತರ ಒರಿಸ್ಸಾ ಪ್ರಾಂತ್ಯಕ್ಕೆ ಹೋಗುವಂತೆ ದೇವರು ಬಾಗಿಲು ತೆಗೆದ್ರು. ಅಲ್ಲಿ ಜನರ ಸಾಕ್ಷಿಯನ್ನು ಕೇಳಿದಾಗ ಅದ್ಭುತ ಆಯಿತು, ಹೇಗೆ ದೇವರು ಅವ್ರನ್ನ ಕಾಪಾಡಿದ್ರು. ಬಟ್ ನೋಡಿ, ಅದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ದೇವರಲ್ಲಿ ಆ ಪ್ರೇರಣೆಯನ್ನು ಕೊಟ್ಟರು, ಒರಿಸ್ಸಾ ಪ್ರಾಂತ್ಯಕ್ಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಪರಿಶುದ್ಧಾತ್ಮನು ಎಲ್ಲ ರಹಸ್ಯಗಳನ್ನು ಭವಿಷ್ಯ ಕಾಲದ ನಡೆಯುವಂಥ ಎಲ್ಲ ಕಾರ್ಯಗಳ ಅರ್ಥ ಗೊತ್ತಿರುವುದರಿಂದ, ಎಲ್ಲ ರಹಸ್ಯಗಳು ಗೊತ್ತಿರುವುದರಿಂದ ತನ್ನ ಮಕ್ಕಳಿಗೆ ಪರಿಶುದ್ಧಾತ್ಮನ ಮುಖಾಂತರ ದೇವರು ಪ್ರಾರ್ಥನೆ ಮಾಡಿ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ನಾವು ಅದನ್ನು ಅನುಸರಿಸುವಾಗ, ಪ್ರಾರ್ಥನೆ ಮಾಡುವಾಗ ಪ್ರೈಸ್ ಲಾರ್ಡ್ ದೇವರು ಆ ಪ್ರಾರ್ಥನೆಯ ಮುಖಾಂತರ ಜನರಿಗೂ ದೇಶದಲ್ಲೂ ಆಶೀರ್ವಾದವನ್ನು ತರ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಸೊ ಪ್ರಾರ್ಥನೆ ಮಾಡುವಂಥ ಚಿಂತೆ, ಚರ್ಚ್ ಹೋಗಿ ಪ್ರೇಯರ್ ಮಾಡಬೇಕು, ಉಪವಾಸ ತಗೊಳ್ಬೇಕೆಂಬುದು ಪ್ರೈಸ್ ಲಾರ್ಡ್ ದೇವರಿಂದ ಬರುವಂಥ ಆಲೋಚನೆ ಆಗಿದೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಮಗೋ ಕ್ರಿಸ್ತೇಸುವಿನ ಮನಸ್ಸಿದೆ. ಹಾಲೆಲೂಯಾ. ದೇವರು ಏನು ಯೋಚನೆ ಮಾಡ್ತಾ ಇದ್ದಾರೋ ಅದೇ ಪೌಲನು ಯೋಚನೆ ಮಾಡಿ ಭೂಮಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮನು ಹೇಗೆ ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಪ್ರೈಸ್ ಲಾರ್ಡ್. ನಮಗೆ ಪ್ರಾರ್ಥನೆ ಮಾಡುವಂತೆ ವಿಶೇಷ ಸಮಯಗಳಲ್ಲಿ ಪ್ರೇರಣೆ ಕೊಡುವುದರ ಮುಖಾಂತರ, ಆತ್ಮಭಾರವನ್ನು ಕೊಡುವುದರ ಮುಖಾಂತರ ಪ್ರೈಸ್ ಲಾರ್ಡ್ ಪರಿಶುದ್ಧಾತ್ಮನು ನಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೆಸ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿ ಸಹಾಯವನ್ನು ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೊಬ್ಬರಿಗೆ ಅಪಾಯ ಆಗುವಂಥ ವಿಷಯವಾಗಿರ್ಬೋದು, ಪ್ರೈಸ್ ಲಾರ್ಡ್ ತೊಂದರೆಗಳು ಬರುವಂಥ ವಿಷಯಗಳಾಗಿರ್ಬೋದು, ನೀವು ಆತ್ಮದಲ್ಲಿ ನಡೆಯುವ ವ್ಯಕ್ತಿ ಆಗಿದ್ದರೆ ಪ್ರೈಸ್ ಲಾರ್ಡ್ ದೇವರು ನಮಗೆ ಮುಂಚೆನೆ ಎಚ್ಚರಿಕೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಿದ್ದಾರೆ. ನೋಡಿ, ಯೇಸು ಸ್ವಾಮಿ ಕೂಡ ಪ್ರೈಸ್ ಲಾರ್ಡ್ ಪರಿಶುದ್ಧಾತ್ಮನಿಗೆ ವಿಧಿಯನಾಗಿರುವುದರಿಂದ ಗತ್ಸೆಮನೆಯಲ್ಲಿ ಅವರಿಗೆ ಬರುವಂಥ ಶೋಧನೆ ಬರ್ತಾ ಇದೆ ಎಂಬುದಾಗಿ ಮುಂಚೆನೆ ಎಚ್ಚರಿಕೆಯಿಂದ ಅವರು ಪ್ರಾರ್ಥನೆ ಮಾಡಿದರಿಂದ ತಂದೆಯ ಚಿತ್ತಕ್ಕೆ ಅವರು ಒಪ್ಪಿಸಿಕೊಟ್ಟಿದ್ದರಿಂದ ಆ ಶೋಧನೆಗಳನ್ನು ಜಯಿಸಿ ಯೇಸು ಸ್ವಾಮಿ ಜಯಶಾಲಿ ಆದರು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಆದರೆ ಅದೇ ಸಮಯದಲ್ಲಿ ಪ್ರಾರ್ಥನೆ ಮಾಡದೆ ನಿದ್ದೆ ಮಾಡಿದಂಥ ಶಿಷ್ಯರು ಆ ಪ್ರಾರ್ಥನೆ ಮಾಡದೇ ಇರುವುದರಿಂದ ಅವರಿಗೆ ಅಡ್ವಾನ್ಸ್ ಆಗಿ
ಯೇಸು ಸ್ವಾಮಿ ಪ್ರಾರ್ಥನೆ ಕರೆದ್ರೂ ಕೂಡ ಅವರು ಪ್ರಾರ್ಥನೆ ಮಾಡದೆ ಹೋಗಿದ್ರಿಂದ, ನಿದ್ದೆ ಮಾಡಿದ್ರಿಂದ ಅವರೆಲ್ಲರೂ ಆ ಶೋಧನೆಗೆ ಒಳಗಾದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಉಪದೇಶ ನೀಡುತ್ತೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಮುಂಚೆನೇ ಪ್ರಾರ್ಥನೆ ಮಾಡಿ. ಪರಿಶುದ್ಧಾತ್ಮನು ಹೇಗೆ ನಮಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ, ಮುಂಚೆನೇ ನಮಗೆ ಪ್ರಾರ್ಥನೆ ಮಾಡುವಂತೆ ಪ್ರೇರಣೆಯನ್ನು, ಆತ್ಮಭಾರವನ್ನು ನಮಗೆ ಕೊಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ನಾವು ಅಂಥ ಸಮಯಗಳಲ್ಲಿ ಪ್ರಾರ್ಥನೆ ಮಾಡದೆ ಹೋದರೆ ಪರಿಶುದ್ಧಾತ್ಮನ ಕಾರ್ಯವನ್ನು ತಿರಸ್ಕರಿಸ್ತಾ ಇದ್ದೀರಿ. ಆದ್ದರಿಂದ ನಾವು ಕ್ಷಮಾಪಣೆಯನ್ನು ಕೇಳಿ ಇನ್ನು ಮುಂದೆ ಪ್ರೈಸ್ ಲಾರ್ಡ್ ದೇವರ ಆತ್ಮನಿಗೆ ತುಂಬ ಸೆನ್ಸಿಟಿವ್ ಆಗಿದ್ದು, ಪರಿಶುದ್ಧಾತ್ಮನು ಪ್ರಾರ್ಥನೆ ಮಾಡುವ ಸಮಯಗಳೆಲ್ಲ, ಪ್ರೇರಣೆ ಕೊಡುವ ಸಮಯಗಳೆಲ್ಲ ಪ್ರಾರ್ಥನೆ ಮಾಡುವ ವ್ಯಕ್ತಿ ನೀವಾಗಿರುವುದಾದರೆ ಆಮೇನ್, ಪ್ರಾರ್ಥನೆಯಲ್ಲಿ ದೇವರ ಮಹಿಮೆಯನ್ನು ಕಾಣ್ತೀರಾ. ಪ್ರಾರ್ಥನೆ ಮುಖಾಂತರ ಅಪಾಯಗಳಿಂದ ದೇವರು ನಿಮ್ಮನ್ನು ತಪ್ಪಿಸ್ತಾರೆ. ಪ್ರಾರ್ಥನೆ ಮುಖಾಂತರ ಪಾಪದಲ್ಲಿ ಬೀಳದಂತೆ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಕಾರಣ ಪರಿಶುದ್ಧಾತ್ಮನಿಗೆ ಆಮೇನ್ ಭವಿಷ್ಯ ಕಾಲಗಳನ್ನು, ದೇವರ ಎಲ್ಲ ರಹಸ್ಯಗಳನ್ನು, ನಮ್ಮ ಎಲ್ಲ ರಹಸ್ಯಗಳನ್ನು ತಿಳಿದಿರುವುದರಿಂದ ಆತ ನಮ್ಮನ್ನು ಎಚ್ಚರಿಕೆ ಕೊಡುವುದರ ಮುಖಾಂತರ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನಗೆ ಅನೇಕ ಸಾಕ್ಷ್ಯಗಳು ಆಮೇನ್ ನನ್ನ ಅನುಭವದಲ್ಲಿ ಇದ್ರೂ ಕೂಡ ಇದೆರಡು ಸಾಕ್ಷ್ಯವನ್ನು ತಿಳಿಸಿದೆ. ಆಮೇಲೆ ಒರಿಸ್ಸಾ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಇವತ್ತು ದೇವರು ಅಲ್ಲಿ ಆಮೇಲೆ ಎಲ್ಲೆಲ್ಲಿ ತೊಂದರೆಗಳಾಯಿತೋ ಅಲ್ಲ ತಿರುಗಿ ದೇವರು ತನ್ನ ರಾಜ್ಯವನ್ನು ಬಲವಾಗಿ ಸಭೆಗಳನ್ನು ಕಟ್ತಾ ಇದ್ದಾರೆ. ಇವತ್ತು ನಮ್ಮ ಸೇವೆ ಒರಿಸ್ಸಾ ದೇಶದಲ್ಲಿ ಸೇವೆ ಆಮೇನ್ ಮಾಡ್ತಾ ಬರ್ತಾ ಇದ್ದೀರಿ. ಅಲ್ಲಿರುವ ದೇವ ಸೇವಕರಿಗೆ ಹಾಗೂ ಜನರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ರಿ. ಎಲ್ಲ ಒಂದು ಪ್ರಾರ್ಥನೆಯಿಂದ ಆರಂಭವಾಯಿತು. ನೋಡಿ, ಎಲ್ಲ ಒಂದು ಪ್ರಾರ್ಥನೆಯಿಂದ ಆರಂಭವಾಯಿತು. ಆತ್ಮದಲ್ಲಿ ಜೀವಿಸುವ ವ್ಯಕ್ತಿಗೆ ಆಮೇನ್ ಪರಿಶುದ್ಧಾತ್ಮನು ಹೇಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ, ಮುಂಚೆನೆ ಎಚ್ಚರಿಕೆ ಕೊಡುವುದರ ಮುಖಾಂತರ, ಭಾರವನ್ನು ಕೊಡುವುದರ ಮುಖಾಂತರ, ದೇಶಕ್ಕೋಸ್ಕರ ಭಾರ, ಆಮೇನ್ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರ ಭಾರ, ಆಮೇನ್ ಭಾರದಿಂದ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಾವು ಕೊಡ್ತಾ ಇದ್ದಾರೆ. ಆ ಸಮಯಗಳಲ್ಲಿ ನಾವು ಡಿಸ್ಟರ್ಬೆನ್ಸ್ಗೆ ಜಾಗ ಕೊಡದೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕಲ್ತ್ಕೊಳ್ಬೇಕು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ, ಯೇಸು ಸ್ವಾಮಿ ಜೀವಿತ ಚರಿತ್ರವನ್ನು ನಾವು ನೋಡುವಾಗ ಆವಾಗ ಅವರ ಶಿಷ್ಯರನ್ನು ಬಿಟ್ಟು ಯಾರು ಇಲ್ಲದೆ ಒಂದು ನಿರ್ಜನವಾದ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದನ್ನು ಗಮನಿಸ್ತಾ ಇದ್ರು. ಈ ಲಾಕ್ಡೌನ್ ಸೀಸನಲ್ಲಿ ಕೂಡ ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡಬೇಕೆಂಬ ಪ್ರೇರಣೆ, ಉಪವಾಸ ತಗೊಳ್ಬೇಕೆಂಬ ಪ್ರೇರಣೆ ಆಮೇನ್ ಅದು ದೇವರಿಂದನೇ ಬರ್ತಾ ಇದೆ. ಅದು ನಮ್ಮ ಆಲೋಚನೆ ಅಲ್ಲ, ಪರಿಶುದ್ಧಾತ್ಮ ನಮಗೆ ಕೊಡುವಂಥ ಆಲೋಚನೆಗಳಾಗಿದೆ. ಆದ್ದರಿಂದ ನಾವು ದೇವರ ಆ ಒಂದು ಆಜ್ಞೆಗಳಿಗೆ ಸಮರ್ಪಿಸುವಾಗ, ಅನುಸರಿಸುವಾಗ ಆಮೇನ್ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ಮುಖಾಂತರ ಬೇರೆಯವರಿಗೋಸ್ಕರ ಕೂಡ ಕಾರ್ಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೆಲವು ಪ್ರಾಂತ್ಯಗಳಿಗೋಸ್ಕರ, ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ, ಸಭೆಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಅನೇಕ ಸಮಯದಲ್ಲಿ ದೇವರು ಆಮೇನ್ ನಮಗೆ ಪ್ರೇರಣೆ ಕೊಟ್ಟಿದ್ದಾನೆ. ಅವಾಗೆಲ್ಲ ಪ್ರಾರ್ಥನೆ ಮಾಡಿದಾಗೆಲ್ಲ ಅದ್ಭುತವಾದ ಜಯವನ್ನು ಕಂಡಿದ್ದೀರಿ. ಪ್ರೈಸ್ ದ ಲಾರ್ಡ್. ಈ ರೀತಿಯಲ್ಲಿ ಪರಿಶುದ್ಧಾತ್ಮನು ನಮಗೆ ಪ್ರಾರ್ಥನೆಯಲ್ಲಿ ಸಹಾಯವನ್ನು ಮಾಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಎರಡನೇ ವಿಷಯ, ಪ್ರಾರ್ಥನೆಯಲ್ಲಿ ಹೇಗೆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಿದ್ದಾರೆ. ಎರಡನೇದಾಗಿ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುವುದು ಹೇಗೆ ಅಂದರೆ, ಪ್ರಾರ್ಥನೆಯ ರಹಸ್ಯಗಳನ್ನು ನಮಗೆ ವಾಕ್ಯದ ಮುಖಾಂತರ ಪ್ರಕಟಿಸುವುದರ ಮುಖಾಂತರ, ಪ್ರಾರ್ಥನೆಯ ಆಳಗಳು, ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಿದ್ರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಸಾಮ್ಯಗಳ ಮುಖಾಂತರ ಯೇಸು ಸ್ವಾಮಿ ಜನರೊಂದಿಗೆ ಮಾತಾಡಿದಾಗ ತನ್ನ ಶಿಷ್ಯರಿಗೆ ದೇವರ ರಾಜ್ಯದ ರಹಸ್ಯಗಳನ್ನು, ಪ್ರೈಸ್ ದ ಲಾರ್ಡ್, ಪ್ರಕಟಣೆಗಳನ್ನು ದೇವರು ಶಿಷ್ಯರಿಗೆ ಕಳಿಸ್ಕೊಟ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಕೂಡ ದೇವರು ತನ್ನ ಪ್ರಾರ್ಥನೆ ಬಗ್ಗೆ ಇರುವಂಥ ವಾಕ್ಯದ ಪ್ರಕಟಣೆಗಳು, ರಹಸ್ಯಗಳು ನಾವು ಕಳಿಸ್ಕೊಳ್ಳುವುದರ ಮುಖಾಂತರ ಪ್ರಾರ್ಥನೆಯಲ್ಲಿ ನಾವು ಬೆಳೀತಾ ಇದ್ದೀರಿ. ನೋಡಿ, ಪ್ರೈಸ್ ದ ಲಾರ್ಡ್. ಶಿಷ್ಯರು ಕೂಡ ಯೇಸು ಸ್ವಾಮಿ ಹತ್ರ ಕೇಳಿದ್ರು, ದೇವರೇ, ಯೋಹನ್ನ ಸ್ನಾಪಕನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ಕಳಿಸಿದ ಹಾಗೆ ನಮಗೂ ಕೂಡ ಪ್ರಾರ್ಥನೆ ಮಾಡೋದನ್ನು ಕಳಿಸ್ಕೊಡಿ. ಅವಾಗ ಯೇಸು ಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡುವ ಮಾದರಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ವಾಕ್ಯ ಓದುವ ವ್ಯಕ್ತಿಗೆ ಪ್ರಾರ್ಥನೆಯಲ್ಲಿ ಬೆಳಿಬೋದು. ವಾಕ್ಯದ ಮುಖಾಂತರ ವಾಕ್ಯ ನಮ್ಮನ್ನು ಪ್ರಾರ್ಥನೆ ವೀರರಾಗಿ ಮಾರ್ಪಡಿಸ್ತಾ ಇದೆ. ವಾಕ್ಯದ ಪ್ರಕಟಣೆಗಳು ಪ್ರಾರ್ಥನೆಯ ಆಳದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಸೊ ಹೆಚ್ಚು ವಾಕ್ಯ ಓದೋದು, ಪ್ರಾರ್ಥನೆ ಬಗ್ಗೆ ಇರುವಂಥ ಪ್ರಕಟಣೆಗಳು ನಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೆಯುವಂತೆಯೂ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಂತೆಯೂ ವಾಕ್ಯ ನಮಗೆ ಸಹಾಯ ಮಾಡ್ತಿದೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಆಮೇನ್ ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟೇ ದೇವರ ವಾಕ್ಯವನ್ನು ಓದಿ ಈ ವಾಕ್ಯವನ್ನೇ ಪ್ರಾರ್ಥನೆಯನ್ನಾಗಿ ಮಾಡುವ ವ್ಯಕ್ತಿ ಆಮೇಲೆ ಪ್ರಾರ್ಥನೆಯಲ್ಲಿ ಬೆಳೀತಾನೆ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆಯ ಆಳಗಳನ್ನು ಅನುಭವಿಸ್ತಾನೆ. ಪ್ರಾರ್ಥನೆಯಲ್ಲಿ ದೇವರ ಶಬ್ದವನ್ನು ಕೇಳ್ತಾನೆ. ಪ್ರಾರ್ಥನೆಯಲ್ಲಿ ದರ್ಶನಗಳು ಉಂಟಾಗುತ್ತೆ. ಪ್ರಾರ್ಥನೆ ಮಾಡುವಾಗಲೇ ರೋಗ ಸೌಖ್ಯಗಳು ಸಂಭವಿಸ್ತಾ ಇರುತ್ತೆ. ಪ್ರಾರ್ಥನೆ ಮಾಡುವಾಗಲೇ ಆಮೇಲೆ ಪ್ರೈಸ್ ದ ಲಾರ್ಡ್ ಅವನ ಹೃದಯದಲ್ಲಿ ಬಿಡುಗಡೆಗಳನ್ನು ಅನುಭವಿಸ್ತಾ ಇರ್ತಾನೆ. ಪ್ರಾರ್ಥನೆ ಮಾಡುವಾಗಲೇ ಆಮೇಲೆ ಅವನು ಪ್ರಾರ್ಥನೆಗೆ ಆಮೇಲೆ ಉತ್ತರವನ್ನು ದೇವರು ಅವನಿಗೆ ಕೊಡ್ತಾ ಇದ್ದಾನೆ. ಸೊ
ಈ ಒಂದು ರಹಸ್ಯಗಳು, ಪ್ರಾರ್ಥನೆಯ ರಹಸ್ಯಗಳು ವಾಕ್ಯದ ಮುಖಾಂತರ ದೇವರು ನಮಗೆ ಪ್ರಕಟಣೆ ಮಾಡ್ತಿದ್ದಾರೆ ನೋಡಿ. ಪ್ರೈಸ್ ಲಾರ್ಡ್. ನಾವು ಕೀರ್ತನೆ 34ನೇ ಅಧ್ಯಾಯ 15ನೇ ವಾಕ್ಯ ನಾನು ಒಂದ್ಸತಿ ಓದ್ದೆ ಆ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರಂತೆ. ಪ್ರೈಸ್ ಲಾರ್ಡ್. ಯಾಕೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನ ಪ್ರಾರ್ಥನೆಗೆ ಬಹು ಶಕ್ತಿ ಇದೆ ಎಂಬುದಾಗಿ. ನೋಡಿ, ಆ ವಾಕ್ಯ ಓದುವಾಗ ಒಂದು ಕಾರ್ಯ ಅರ್ಥ ಆಯಿತು. ಪ್ರತಿ ಸಮಯ ನೀತಿವಂತನು ಪ್ರಾರ್ಥನೆ ಮಾಡುವಾಗ ಅವನು ಮಾಡುವಂಥ ಒಂದೊಂದು ಅಕ್ಷರವನ್ನು ಕೂಡ ದೇವರು ತುಂಬ ಶ್ರದ್ಧೆಯಿಂದ ಕೇಳಿಸ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಕೆಲವರು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ಕೂಡ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಉದಾಹರಣೆಯಾಗಿ ದೇವರ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಧರ್ಮಶಾಸ್ತ್ರವನ್ನು ತಿರಸ್ಕರಿಸುವನ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ನೋಡಿ, ಸೊ ವಾಕ್ಯ ಓದೋದು, ವಾಕ್ಯದ ಪ್ರಕಟಣೆ ನಮ್ಮನ್ನು ಪ್ರಾರ್ಥನೆ ಮಾಡುವಂತೆ ಪ್ರೇರಣೆ ಕೊಡ್ತಾ ಇದೆ, ಹೆಚ್ಚು ಪ್ರಾರ್ಥನೆ ಮಾಡುವಂತೆ ಪ್ರೇರಣೆ ಕೊಡ್ತಾ ಇದೆ, ದೇವರ ಹೃದಯವನ್ನು ಅರ್ಥ ಮಾಡ್ಕೊಂಡು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡ್ತಾ ಇದೆ, ದೇವರ ಚಿತ್ತವನ್ನು ಅರಿತು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ದೇವರ ವಾಕ್ಯ ಓದುವ ವ್ಯಕ್ತಿಗೆ ನಂಬಿಕೆ ಇದೆ, ಆ ನಂಬಿಕೆಯಿಂದ ಪ್ರಾರ್ಥನೆ ಕೂಡ ನಮಗೆ ಉತ್ತರ ಸಿಗ್ತಾ ಇದೆ ನೋಡಿ. ಪ್ರೈಸ್ ದ ಲಾರ್ಡ್. ಸೊ ಎರಡನೇದಾಗಿ ಪರಿಶುದ್ಧಾತ್ಮನು ಪ್ರಾರ್ಥನೆಯ ರಹಸ್ಯಗಳನ್ನು ದೇವರ ಚಿತ್ತಾನುಸಾರವಾಗಿ ವಾಕ್ಯ ನಮಗೆ ದೇವರ ಚಿತ್ತವನ್ನು ತೋರಿಸ್ಕೊಡ್ತಾ ಇದೆ. ಈ ರೀತಿಯಲ್ಲಿ ಪರಿಶುದ್ಧಾತ್ಮನು ಪ್ರಕಟಣೆಗಳ ಮುಖಾಂತರ, ಪ್ರಕಟಣೆಯಿಂದ ಪ್ರಾರ್ಥನೆ ಮಾಡುವಾಗ, ಪ್ರಕಟಣೆಯಿಂದ ನೀತಿವಂತನ ಪ್ರಾರ್ಥನೆ ದೇವರನ್ನು ಆಲಿಸ್ತಾ ಇದೆ ನೋಡಿ. ಆ ಪ್ರಕಟಣೆ ಇರುವಂಥ ವ್ಯಕ್ತಿ ಹಾಲಲ್ಲಿ ಗೊತ್ತು, ನಿಶ್ಚಯವಾಗಿ ದೇವರು ಅವನ ಪ್ರಾರ್ಥನೆಯನ್ನು ಕೇಳ್ತಿದ್ದಾರೆ, ಪ್ರತಿ ಪ್ರಾರ್ಥನೆಯನ್ನು. ಪ್ರೈಸ್ ದ ಲಾರ್ಡ್. ಸೊ ದೇವರು ವಾಕ್ಯದ ಮುಖಾಂತರ ನಮ್ಮನ್ನು, ಪ್ರಕಟಣೆ ಮುಖಾಂತರ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ, ಪ್ರಾರ್ಥನೆಯ ಆಳಗಳಲ್ಲಿ ಅನುಭವಿಸುವಂತೆ ದೇವರು ಸಹಾಯ ಮಾಡ್ತಾರೆ. ನಾನು ನಿಮ್ಗೆ ತಿಳಿಸ್ತೀನಿ, ನಿಮ್ಮ ಪರಿಶುದ್ಧಾತ್ಮನು ನಿಮ್ಮ ಪ್ರಾರ್ಥನೆಯಲ್ಲಿ ಅನುವದಿಸುವಾಗ, ಅನುಮತಿ ಕೊಡುವಾಗ ನಮ್ಮ ಪ್ರಾರ್ಥನೆ ಜೀವಿತ ಬಲಗೊಳ್ತಾ ಇದೆ. ಎಷ್ಟೋ ಸಮಯ ನಾನು ಕೂಡ ಕೆಲವು ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಟಯರ್ಡ್ನೆಸ್ ಫೀಲ್ ಮಾಡಿದ್ದೀನಿ, ತಲೆನೋವು ಬಂದಿದೆ, ಕೆಲವು ಸಮಯ ಪ್ರೇಯರ್ ನಿಲ್ಲಿಸ್ಬೇಕಂತ ಬಂದಿದೆ. ಪ್ರೈಸ್ ದ ಲಾರ್ಡ್. ನೋಡಿ, ಅವಾಗ ನಾವು ಬುದ್ಧಿಯಿಂದನೂ ಪ್ರಾರ್ಥನೆ ಮಾಡ್ಬೋದು, ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡ್ಬೋದು. 1 ಕೊರಿಂಥದವರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ. ಸೊ ತಡೆಗಳು ಬರುವಾಗ, ಇವಾಗ ಪ್ರೇಯರ್ ಮಾಡುವಾಗ ಟಯರ್ಡ್ನೆಸ್ ಬರ್ತಾ ಇದೆ, ನಮ್ಮ ಮನಸ್ಸು ನಾನಾ ಕಡೆ ಸಂಚರಿಸ್ತಾ ಇದೆ, ಪ್ರೇಯರ್ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ, ಬಾಡಿಯಲ್ಲಿ ಟಯರ್ಡ್ನೆಸ್ ಉಂಟಾಗ್ತಾ ಇದೆ. ನೋಡಿ, ಈ ಒಂದು ಸಮಯಗಳಲ್ಲಿ ನಾವು ಆತ್ಮದಲ್ಲಿ ಪ್ರಾರ್ಥಿಸುವುದಾದರೆ ಆತ್ಮವು ನಮ್ಮನ್ನು ಈ ಬಲಹೀನತೆಗಳನ್ನು ಜಯಿಸಿ, ಹಲ್ಲೆಲೂಯಾ, ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ, ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪ್ರಾರ್ಥನೆ ಮಾಡುವಾಗ ಈ ಎಲ್ಲ ಟಯರ್ಡ್ನೆಸ್, ಬಲಹೀನತೆಗಳನ್ನು ಜಯಿಸಿ ದೇವರ ಪ್ರಸನ್ನತೆಯಲ್ಲಿ ಮುಖಾಮುಖವಾಗಿ ಪ್ರಾರ್ಥನೆ ಮಾಡುವಂತೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ಲಾರ್ಡ್, ಆತ್ಮವು ಸಿದ್ಧವಾಗಿದ್ದರೂ ಕೂಡ ಶರೀರ ಬಲಹೀನವಾಗಿದೆ. ಸೊ ಆತ್ಮದಲ್ಲಿ ಬಲ ಇಲ್ಲದಿರೋ ವ್ಯಕ್ತಿ, ಶರೀರವು ಅವನನ್ನು ಪ್ರಾರ್ಥನೆ ಮಾಡೋಕ್ಕಾಗದಿರುವ ರೀತಿಯಲ್ಲಿ ಮಾಡುವಾಗ, ಆತ್ಮದಲ್ಲಿ ಬಲ ಇರುವ ವ್ಯಕ್ತಿ ಶರೀರದ ಬಲಹೀನತೆಗಳನ್ನು ಜಯಿಸಿ ಪ್ರಾರ್ಥನೆ ಮಾಡುವಂತೆ ಪರಿಶುದ್ಧಾತ್ಮನು ಅವನಿಗೆ ಸಹಾಯ ಮಾಡ್ತಿದ್ದಾರೆ ನೋಡಿ. ಹಲ್ಲೆಲೂಯಾ. ನೀವು ಕೇಳ್ಬೋದು, ಹೇಗೆ ಆತ್ಮ ಬಲಗೊಳ್ಳುತ್ತೆ, ನಮ್ಮ ಆತ್ಮ ಹೇಗೆ ಸ್ಟ್ರಾಂಗ್ ಆಗಿರುತ್ತೆ, ಬಲಗೊಳ್ಳುತ್ತೆ? ನಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಸೇರುವಾಗ ನಮ್ಮ ಆತ್ಮ ಸ್ಟ್ರಾಂಗ್ ಆಗಿದ್ದು ಶಾರೀರಿಕವಾದ ಬಲಹೀನತೆಗಳನ್ನು ಜಯಿಸಿ ನಾವು ಪ್ರಾರ್ಥನೆ ಮಾಡ್ಬೋದು. ಯೋಚನೆ ಮಾಡಿ ನೋಡಿ, ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಅವರನ್ನು ಮರುಭೂಮಿಗೆ ನಡೆಸಿದಾಗ 1 ತಾಸು 2 ತಾಸು ಅಲ್ಲ, 40 ದಿನಗಳು ಅವರ ಪ್ರಾರ್ಥನೆಯಲ್ಲಿ ತಂದೆ ಬಳಿ ಪ್ರಾರ್ಥನೆ ಮಾಡ್ತಾ, ತಂದೆಯ ಶಬ್ದವನ್ನು ಕೇಳ್ತಾ ಅವರು ಪ್ರಾರ್ಥನೆ ಮಾಡಿದ್ರು, ಉಪವಾಸ ತಗೊಂಡ್ರು. ಸೊ ನೋಡಿ, ಸ್ವಂತವಾಗಿ ಪ್ರೇಯರ್ ಮಾಡುವಾಗ, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಪ್ರೇಯರ್ ಮಾಡುವಾಗ ಅನೇಕ ಸಮಯದಲ್ಲಿ ಒಂದು ಲಿಮಿಟ್ ಬಿಟ್ಟು ನಮಗೆ ಪ್ರೇಯರ್ ಮಾಡೋಕ್ಕಾಗದೆ ಹೋಗ್ಬೋದು. ಬಟ್ ಪರಿಶುದ್ಧಾತ್ಮ ನಮ್ಮ ಪ್ರಾರ್ಥನೆಯಲ್ಲಿ ಒಳಗಾಗುವಾಗ, ಪರಿಶುದ್ಧಾತ್ಮ ನಮ್ಮ ಪ್ರಾರ್ಥನೆಯಲ್ಲಿ ಇಳಿದು ಬರುವಾಗ ಶಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಪ್ರಾರ್ಥನೆ ಈಸಿ ಆಗ್ತಾ ಇದೆ. ಕಾರಣ ಹಿಂದೆಗಡೆಯಿಂದ ಪರಿಶುದ್ಧಾತ್ಮನ ಒಳಗಡೆಯಿಂದ ಸಹಾಯ ಮಾಡ್ತಾ ಇರೋದ್ರಿಂದ. ಹಲ್ಲೆಲೂಯಾ. ಯಾವಾಗಾದರೂ ಪ್ರಾರ್ಥನೆ ಮಾಡುವಾಗ, ನಾನು ತಡೆಗಳು ಬರುವಾಗ ನಾನು ಪ್ರೇಯರ್ ಮಾಡ್ತೇನೆ, ಪರಿಶುದ್ಧಾತ್ಮನೇ ನನಗೆ ಪ್ರೇಯರ್ ಮಾಡೋಕ್ಕೆ ಕಳಿಸ್ಕೊಡು, ಪ್ರಾರ್ಥನೆ ಮಾಡೋಕ್ಕೆ ನನಗೆ ಸಹಾಯ ಮಾಡು. ಪರಿಶುದ್ಧಾತ್ಮನು ಬರುವಾಗ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. 5 ನಿಮಿಷ ಕೂಡ ಪ್ರೇಯರ್ ಮಾಡೋಕ್ಕಾಗದಿರೋ ವ್ಯಕ್ತಿ, ಹಲ್ಲೆಲೂಯಾ, ನಿರಂತರವಾದ ಪ್ರಾರ್ಥನೆಯ ವಾತಾವರಣವನ್ನು ಪರಿಶುದ್ಧಾತ್ಮನು ಸೃಷ್ಟಿಸ್ತಾ ಇದ್ದಾನೆ. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿರುವವನಕ್ಕಿಂತ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನು ಬಲಶಾಲಿಯಾಗಿದ್ದಾನೆ, ಆತನು ಶರೀರದ ಬಲಹೀನತೆಯನ್ನು ಜಯಿಸಿ ಪ್ರಾರ್ಥನೆ ಮಾಡುವಂತೆ ನಮಗೆ ಸಹಾಯ
ಸಹಾಯವನ್ನು ಮಾಡ್ತಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಶರೀರದಲ್ಲಿ ಬಲಹೀನತೆಗಳು ಬರುವಾಗ ಪ್ರೇಯರ್ ನಿಲ್ಲಿಸಬೇಡಿ. ಆತ್ಮದಿಂದ ಪ್ರಾರ್ಥನೆ ಮಾಡುವಾಗ ಈ ಬಲಹೀನತೆಗಳನ್ನು ಜಯಿಸಲಿಕ್ಕೆ ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾ ಇರೋದ್ರಿಂದ ಪ್ರಾರ್ಥನೆಯಲ್ಲಿ ನೀವು ಬೆಳೀತಾ ಇದ್ದೀರಾ. ಪ್ರಾರ್ಥನೆಯಲ್ಲಿ ಬೆಳೀತಾ ಇರೋದ್ರಿಂದ, ಪ್ರಾರ್ಥನೆಯಲ್ಲಿ ದೇವ್ರ ಶಬ್ದ ಕೇಳ್ತಾ ಇರೋದ್ರಿಂದ ಅದು ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ, ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ. ಕಾರಣ ದೇವರ ಪ್ರಸನ್ನತೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪ್ರೈಸ್ ದ ಲಾರ್ಡ್. ದೇವರ ಪ್ರಸನ್ನತೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪ್ರಾರ್ಥನೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಎಷ್ಟೋ ಯೋಚನೆ ಮಾಡಿ ಕೂಡ ಸಾಲ್ವ್ ಆಗದೆ ಇರುವಂಥ ಪ್ರಾರ್ಥನೆಗಳು, ಸಾಲ್ವ್ ಆಗದೆ ಇರುವಂಥ ಸಮಸ್ಯೆಗಳು ಪ್ರಾರ್ಥನೆಯಲ್ಲಿ ನಾವು ಕುತ್ಕೊಳ್ಳುವಾಗ ದೇವರ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನು ಕೊಡ್ತಾ ಇದ್ದಾರೆ, ಆ ಪ್ರಾರ್ಥನೆಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಕಾರಣ ದೇವರಿಂದ ಅಸಾಧ್ಯವಾದ ಯಾವ ಕಾರ್ಯವೂ ಇಲ್ಲ ಎಂಬುದಾಗಿ ಪರಿಶುದ್ಧ ವೇದ ವಾಕ್ಯವು ನಮಗೆ ಸ್ಪಷ್ಟವಾಗಿ ಆಲೋಚನೆಯನ್ನು ಕೊಡ್ತಿದೆ ನೋಡಿ. ಹಲ್ಲೆಲೂಯಾ. ಸೊ ಎರಡನೇದಾಗಿ ಪರಿಶುದ್ಧಾತ್ಮನು ಹೇಗೆ ನಮ್ಮನ್ನ ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ವಾಕ್ಯದ ಪ್ರಕಟಣೆಗಳು ಕೊಡುವುದರ ಮುಖಾಂತರ, ಬಲಹೀನತೆಗಳನ್ನು ಜಯಿಸುವಂತೆ ಪ್ರಾರ್ಥನೆಯಲ್ಲಿ ಇರುವಂಥ ತಡೆಗಳು ಜಯಿಸಲಿಕ್ಕೆ ಪರಿಶುದ್ಧಾತ್ಮ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಪರಿಶುದ್ಧಾತ್ಮನಿಗೆ ಹಾತ್ಕೊಳ್ಳುವ ವ್ಯಕ್ತಿಗೆ ಪ್ರಾರ್ಥನೆ ಮಾಡೋದು, ಪ್ರೈಸ್ ಲಾರ್ಡ್, ತಡೆಗಳನ್ನು ಜಯಿಸೋದು ಸುಲಭವಾಗಿರುತ್ತೆ ಎಂಬುದನ್ನು ಕೂಡ ನಾನು ಈ ಸಮಯದಲ್ಲಿ ತಿಳಿಸ್ತೇನೆ. ಮೂರನೇ ಇನ್ನೊಂದು ಕಾರ್ಯವನ್ನು ಕೂಡ ಇದರ ಜೊತೆ ಪರಿಶುದ್ಧಾತ್ಮನ ವಾಕ್ಯದ ಪ್ರಕಟಣೆಗಳು ಶಾರೀರಿಕವಾದ ಬಲಹೀನತೆಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಪ್ರೈಸ್ ಲಾರ್ಡ್. ಅದು ಮಾತ್ರ ಅಲ್ಲ, ನಮಗೆ ದರ್ಶನಗಳನ್ನು, ಕನಸುಗಳನ್ನು ಮುಖಾಂತರ ನಮಗೆ ಮಾತನಾಡಿ ಮುಂದೆ ನಡೆಯುವಂಥ ಕಾರ್ಯಗಳು, ಭವಿಷ್ಯ ಕಾಲದಲ್ಲಿ ನಡೆಯುವಂಥ ಕಾರ್ಯಗಳು ಮುನ್ನೆಚ್ಚರಿಕೆಯನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡುವಂತೆ ನಮಗೆ ಪ್ರೇರಣೆಯನ್ನು ಕೊಟ್ಟು ಅದರ ಮೇಲೆ ನಮಗೆ ಜಯವನ್ನು ಆತ ನೀಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ಪರಿಶುದ್ಧಾತ್ಮನು ಮೂರನೇದಾಗಿ ಹೇಗೆ ದೇವರ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ, ಮೂರನೇದಾಗಿ ಪರಿಶುದ್ಧಾತ್ಮನು ನಮಗೆ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ, ಪ್ರೈಸ್ ಲಾರ್ಡ್, ಪ್ರಾರ್ಥನೆ ಮಾಡುವಾಗಲೇ ನಮಗೆ ಪ್ರೈಸ್ ಲಾರ್ಡ್ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಾರ್ಥನೆಗೆ ಉತ್ತರ ಆಲ್ರೆಡಿ ಸಿಕ್ಕಿದೆ ಎಂಬುದಾಗಿ. ಇದು ಅದ್ಭುತವಾದ ಕಾರ್ಯ. ಪರಿಶುದ್ಧಾತ್ಮನು ಪ್ರಾರ್ಥನೆ ಮಾಡುವಾಗಲೇ ಕೆಲವರು ಕೇಳುವಂಥ ಪ್ರಶ್ನೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ನನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ? ದೇವರು ನಾನು ಪ್ರಾರ್ಥನೆ ಮಾಡಿದ್ದೀನಿ, ನನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರಾ ಇಲ್ವಾ? ಬಟ್ ಎಷ್ಟೋ ಸಮಯ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರಾರ್ಥನೆ ಮಾಡುವಾಗಲೇ ಈ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬುವ ಒಂದು ಭರವಸೆ, ಅಶ್ಯೂರೆನ್ಸ್ ಆಫ್ ಪ್ರೇಯರ್ ಕ್ಯಾನ್ ಬಿ ರಿಸೀವ್ಡ್ ಬೈ ದ ಹೋಲಿ ಸ್ಪಿರಿಟ್ ವೆನ್ ವಿ ಆರ್ ಪ್ರೇಯಿಂಗ್. ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಪ್ರೈಸ್ ಲಾರ್ಡ್, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಪರಿಶುದ್ಧಾತ್ಮ ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಅನೇಕ ಕಡೆ ನಾವು ಅದರ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಶತಾಧಿಪನು ತನ್ನ ಜೊತೆ ಸೇವೆ ಮಾಡುವಂಥ ಸೇವಕನಿಗೆ ವ್ಯಾಧಿ ಬಂದಾಗ ಅವನು ಯೇಸು ಸ್ವಾಮಿಯ ಬಳಿ ಬಂದ. ಯೇಸು ಸ್ವಾಮಿ ಹತ್ರ ಕೇಳ್ದ, ನನ್ನ ಸೇವಕನಿಗೆ ತುಂಬ ತೊಂದರೆ ಆಗ್ತಾ ಇದೆ, ಸೀರಿಯಸ್ ಆಗಿದ್ದಾನೆ, ನೀವು ಬಂದು ಪ್ರೇಯರ್ ಮಾಡ್ತೀರಾ? ಯೇಸು ಸ್ವಾಮಿ ಹೇಳಿದ್ರು, ಪ್ರೈಸ್ ಲಾರ್ಡ್, ಅವನಿಗೆ ಸೌಖ್ಯವಾಗಿದೆ. ಅವನು ಹೇಳ್ದ, ದೇವರೇ, ನನ್ನ ಮನೆಗೆ ನೀನು ಬರದೇ ಇದ್ರೂ ಪರವಾಗಿಲ್ಲ, ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕನಿಗೆ ಸೌಖ್ಯವಾಗುತ್ತೆ. ಸೊ ಯೇಸು ಸ್ವಾಮಿ ಅಲ್ಲೊಂದು ಮಾತು ಹೇಳಿದಾಗ ಅದೇ ಕ್ಷಣದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಅಲ್ಲಿ ಸೌಖ್ಯ ನಡೆದಿದೆ. ಪ್ರೈಸ್ ಲಾರ್ಡ್. ಅದನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಸಮಯ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಉತ್ತರ ಸಿಕ್ಕಿದಂಥ ಇನ್ನೊಂದು ಘಟನೆ ಕೂಡ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಕರ್ಯ ಎಲಿಸಬೆತ್ಗೆ ಮಕ್ಕಳಿರಲಿಲ್ಲ. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ವರ್ಷಗಳಿಂದ. ಪ್ರೈಸ್ ಲಾರ್ಡ್. ಒಂದು ದಿನ ತಕ್ಕ ಸಮಯದಲ್ಲಿ, ದೇವರ ಸಮಯದಲ್ಲಿ, ಸಕರ್ಯ ಪ್ರವಾದಿಯು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವದೂತರು ಬಂದು ಹೇಳ್ತಾ ಇದ್ದಾರೆ, ನಿನಗೆ ಮಗುವನ್ನು ಕೊಟ್ಟಿದೆ, ನಿನಗೆ ಮಗು ನಿನ್ನ ಹೆಂಡತಿಗೆ ಗರ್ಭವತಿ ಆಗಿ ಈಕೆಯು ಒಂದು ಮಗುನಿಗೆ ಜನ್ಮವನ್ನು ಕೊಡ್ತಾನೆ, ಅವನಿಗೆ ಯೋವನ ಸ್ನಾಪನ ಅಂತ ಹೆಸರು ಕೊಡಬೇಕು. ನೋಡಿ, ಇನ್ನೂ ಮಗು ಹುಟ್ಟಲಿಲ್ಲ, ಬಟ್ ಪ್ರಾರ್ಥನೆಯ ಸಮಯದಲ್ಲಿ ಮುಂಚೆ ನಡೆಯುವಂಥ ಪ್ರಾರ್ಥನೆಯ ಉತ್ತರ ಇವಾಗಲೇ ಸಿಗ್ತಾ ಇದೆ. ಪ್ರೈಸ್ ಲಾರ್ಡ್. ಹಂಗೆ ಅನೇಕ ಘಟನೆಗಳು ನಾವು ನೋಡ್ಬೋದು. ಪ್ರಾರ್ಥನೆ ಮಾಡುವಾಗಲೇ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಪ್ರೈಸ್ ಲಾರ್ಡ್, ದೇವರು ನಮಗೆ ಅಶ್ಯೂರೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಹೆಂಗೆ ಗೊತ್ತಾಗುತ್ತೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಎಂಬುದಾಗಿ? ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ನಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಈ ಪ್ರಾರ್ಥನೆಗೆ ಆಲ್ರೆಡಿ ನಮಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ. ಆ ಅಶ್ಯೂರೆನ್ಸ್, ಆ ಒಂದು ಭರವಸೆ ಪರಿಶುದ್ಧಾತ್ಮ ನಮಗೆ ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಪರಿಶುದ್ಧಾತ್ಮನ ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತಾ ಇದೆ. ಪ್ರೈಸ್ ಲಾರ್ಡ್. ಪರಿಶುದ್ಧಾತ್ಮ ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು
ಇಸ್ರಾಯೇಲ್ ಜನರು ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಎರಿಗೋ ಕೋಟೆ ಹಿಡಿಬೇಕು, ಪ್ರೈಸ್ ಲಾರ್ಡ್. ಅವರು ಇನ್ನೂ ಯುದ್ಧಕ್ಕೆ ಹೋಗಲಿಲ್ಲ. ಅದಕ್ಕಿಂತ ಮುಂಚೆ ದೇವರು ಹೇಳ್ತಾ ಇದ್ದಾರೆ, ಈ ಪಟ್ಟಣವನ್ನು ನಾನು ನಿಮ್ಮ ಕೈಯಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಹಾಲೆಲೂಯಾ. ಈ ಪಟ್ಟಣವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಸೊ ಪರಿಶುದ್ಧಾತ್ಮನು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಭವಿಷ್ಯಕಾಲದ ಕಾರ್ಯಗಳು ಎಲ್ಲ ರಹಸ್ಯಗಳು ತಿಳಿದಿರುವುದರಿಂದ ಅವರು ನಮಗೆ ಪ್ರಾರ್ಥನೆಯಲ್ಲೇ ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ. ಅದು ನಮಗೆ ನಂಬಿಕೆಯನ್ನು ಕೊಡ್ತಾ ಇದೆ, ಸಂತೋಷವನ್ನು ಕೊಡ್ತಾ ಇದೆ. ಆ ಪ್ರಾರ್ಥನೆಗೆ ಉತ್ತರ ನಿಶ್ಚಯವಾಗಿ ಹೊಂದ್ಕೊಳ್ಳೋಕ್ಕೆ ಪರಿಶುದ್ಧಾತ್ಮ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸೊ ಪರಿಶುದ್ಧಾತ್ಮ ನಮ್ಮ ನಂಬಿಕೆ, ನಿರೀಕ್ಷೆ, ಭರವಸೆ. Holy Spirit gives us assurance even while we are praying that our prayers have been answered. And how we know that God is heard our prayers? When we hear the voice of God. ಹೆಂಗೆ ಗೊತ್ತಾಗುತ್ತೆ ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆ ಎಂಬುದಾಗಿ? ಆಮೇಲೆ ಪ್ರಾರ್ಥನೆಯಲ್ಲೇ ದೇವರು ಶಬ್ದ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಈ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ಆಮೇಲೆ ಈ ಪ್ರಾರ್ಥನೆಗೆ ದೇವರ ಪ್ರಸನ್ನತೆ, ಈ ಪ್ರಾರ್ಥನೆ ದೇವರ ಮುಟ್ಟಿದೆ, ಈ ಪ್ರಾರ್ಥನೆಗೆ ನಿಶ್ಚಯವಾಗಿ ಉತ್ತರ ಸಿಗುತ್ತೆ ಎಂಬುದಾಗಿ. ಸೊ ಆತ್ಮದಲ್ಲಿ ನಡೆಯೋ ವ್ಯಕ್ತಿಗೆ, ಪ್ರೈಸ್ ದ ಲಾರ್ಡ್, ಆತ್ಮದಲ್ಲಿ ಗ್ರಹಿಸ್ಲಿಕ್ಕೆ ಆಗುತ್ತೆ. ರೋಗಿ ಪ್ರೇಯರ್ ಮಾಡುವಾಗ ಆ ರೋಗಿ ಸೌಖ್ಯವಾಗದನ್ನು ದೇವರು ತೋರಿಸ್ತಾರೆ. ಪ್ರೈಸ್ ದ ಲಾರ್ಡ್. ಮನೆಯಲ್ಲಿ ಕೆಲವು ರಕ್ಷಣೆ ಹೊಂದಿರೋದನ್ನು ದೇವರು ತೋರಿಸ್ತಾರೆ. ಆ ಸಮಯವರೆಗೂ ನಾವು ಪ್ರಾರ್ಥನೆಯಲ್ಲಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಬಟ್ ಪ್ರಾರ್ಥನೆಯಲ್ಲೇ ನಾವು ಪ್ರಾರ್ಥನೆಗಿರುವಂಥ ಉತ್ತರಗಳನ್ನು ನಾವು ಹೊಂದ್ಕೊಳ್ಬೋದು. ಆಮೇಲೆ ಸೈತಾನ್ ಯಾವಾಗಲೂ ನಮಗೆ ನೆಗೆಟಿವ್ ಆಗಿ ಭಯವನ್ನು ಸೃಷ್ಟಿಸುವಾಗ, ನೆಗೆಟಿವ್ ಕಾರ್ಯಗಳು ನಮ್ಮ ಮನಸ್ಸಿಗೆ ಕೊಡುವಾಗ, ಪರಿಶುದ್ಧಾತ್ಮನ ನಂಬಿಕೆಯನ್ನು, ನಿರೀಕ್ಷೆಯನ್ನು ಹಾಗೂ ಭರವಸೆಯನ್ನು ನಮಗೆ ಕೊಡುವುದರ ಮುಖಾಂತರ ಆಮೇಲೆ ಪ್ರಾರ್ಥನೆಯಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾರೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಆತ್ಮದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಬಹುದು. 1 ಕೊರಿಂಥದವರಿಗೆ ಬರೆದ ಪುಸ್ತಕ ಅದು 4ನೇ ಅಧ್ಯಾಯ, ಅಲ್ಲಿ ಹೀಗೆ 2ನೇ ವಾಕ್ಯ ನಾನು ನಿಮಗೋಸ್ಕರ ಓದ್ತಾ ಇದ್ದೀನಿ. 1 ಕೊರಿಂಥದವರಿಗೆ ಬರೆದ ಪುಸ್ತಕ ಅದು 4ನೇ ಅಧ್ಯಾಯದ ಮೊದಲನೇ ವಾಕ್ಯ ಹಾಗೂ 2ನೇ ವಾಕ್ಯ. ನಾನು 2ನೇ ವಾಕ್ಯವನ್ನು ನಿಮಗೋಸ್ಕರ ಓದ್ತೀನಿ. ಪ್ರೈಸ್ ದ ಲಾರ್ಡ್. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡ್ತಾನೆ ಹೊರತು ಮನುಷ್ಯರ ಸಂಗಡ ಮಾತಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಸೊ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ಆಮೇಲೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಮನುಷ್ಯರ ಸಂಗಡ ಅಲ್ಲ, ದೇವರ ಸಂಗಡ ಪ್ರಾರ್ಥನೆ ಮಾಡ್ತಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಸೊ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ಆತ್ಮದಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಏನಾಗ್ತಾ ಇದೆ, ಪ್ರೈಸ್ ದ ಲಾರ್ಡ್, ನಾವು ದೇವರ ಹತ್ರ ಮಾತಾಡ್ತಾ ಇದ್ದೀರಿ. ನಾವು ದೇವರ ಹತ್ರ ಮಾತಾಡಿದ ಮೇಲೆ ದೇವರು ವಾಪಸ್ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಇಲ್ಲಿ ಪರಿಶುದ್ಧಾತ್ಮನು ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಹಾಲೆಲೂಯಾ. ಅದರಿಂದ ಪ್ರತಿ ಸಮಯ ಪ್ರೇಯರ್ ಮಾಡುವಾಗ, ಹಾಲೆಲೂಯಾ, ಪರಿಶುದ್ಧಾತ್ಮ ನಮಗೆ ಪ್ರೇಯರ್ ಮಾಡೋಕ್ಕೆ ಸಹಾಯ ಮಾಡಿ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಾಗ, ಹಾಲೆಲೂಯಾ, ಬಲ ಹೊಂದ್ಕೊಳ್ತಾ ಇದ್ದೀರಿ. ಬಲಹೀನತೆಗಳು ಬಿಟ್ಟು ಹೋಗ್ತಾ ಇದೆ, ರೋಗಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ತಡೆಗಳು ನೀಗಿ ಹೋಗ್ತಾ ಇದೆ, ಆಮೇಲೆ ಸಾಲಗಳು ನೀಗಿ ಹೋಗ್ತಾ ಇದೆ, ಆಮೇಲೆ ಮನೆಯಲ್ಲಿ ಬಿಡುಗಡೆ ಉಂಟಾಗ್ತಾ ಇದೆ, ಮಕ್ಕಳಿಗೆ ಬಿಡುಗಡೆ ಉಂಟಾಗ್ತಾ ಇದೆ. ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ರಕ್ಷಣೆ ಹೊಂದೇ ಇದ್ರೆ, ಪ್ರೈಸ್ ಲಾರ್ಡ್, ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ. ಅವರ ಹೆಸರನ್ನು ಹೇಳಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ನಿಮ್ಮ ಫ್ಯಾಮಿಲಿಯನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ನಮ್ಮ ದೇವರು ಕುಟುಂಬಗಳ ದೇವರಾಗಿದ್ದಾರೆ. ಯೋಶುವ ಹೇಳ್ದ, ನಾನು ನನ್ನ ಕುಟುಂಬವು ಆಮೇಲೆ ನಾವು ಯೆಹೋವನಿಗೆ ಸೇವೆಯನ್ನು ಮಾಡ್ತೀರಿ ಎಂಬುದಾಗಿ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ನಾನು ನಂಬ್ತಾ ಇದ್ದೀನಿ, ನಿಮ್ಮ ಪ್ರಾರ್ಥನೆ ವ್ಯರ್ಥ ಅಲ್ಲ. ಎಷ್ಟೇ ಕಠಿಣವಾದ ವ್ಯಕ್ತಿ ಆಮೇಲೆ ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ, ರಕ್ಷಣೆ ಹೊಂದಿರುವಂಥ ವ್ಯಕ್ತಿ ಆಗಿದ್ರೂ ಕೂಡ, ಪರಿಶುದ್ಧಾತ್ಮನಿಂದ ನೀವು ಪ್ರಾರ್ಥನೆ ಮಾಡುವಾಗ, ಪರಿಶುದ್ಧಾತ್ಮನಿಂದ ನೀವು ನಡೆಸಲ್ಪಡುವಾಗ, ಪರಿಶುದ್ಧಾತ್ಮನಿ ಹೇಗೆ ಅವರ ಹತ್ರ ಬಿಹೇವ್ ಮಾಡಬೇಕು, ನಡ್ಕೊಳ್ಬೇಕು ಅಂತ ದೇವರು ನಿಮಗೆ ಪ್ರೇರಣೆ ಕೊಡ್ತಾರೋ ಆ ರೀತಿಯಲ್ಲಿ ನಾವು ನಡೆಯುವಾಗ ಅಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇದೆ ಎಂಬುದಾಗಿ ಮಾತ್ರ ಅಲ್ಲ, ದೇವರ ನಾಮ ಮಹಿಮೆ ಹೊಂದ್ತಾ ಇದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಆತ್ಮನ ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಇದೆ. ಪ್ರೈಸ್ ದ ಲಾರ್ಡ್. ದೇವರ ಆತ್ಮನ ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಇದೆ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕಾಗಿರುವ ಒಂದು ಯೋಚನೆ, ಪ್ರೈಸ್ ಲಾರ್ಡ್, ನಮ್ಮಲ್ಲಿ ಯಾವಾಗಲೂ ಇರಬೇಕಾಗಿರುವ ಒಂದು ಆಲೋಚನೆ, ಅರಿವು ಏನಂದರೆ, ನನ್ನ ಒಳಗಡೆ ಪರಿಶುದ್ಧಾತ್ಮನಿದ್ದಾನೆ. ಪ್ರೈಸ್ ಲಾರ್ಡ್. ಅದು ಮರ್ತೋಗ್ಬೇಡಿ. ಹಾಲೆಲೂಯಾ. ಯೋಹನನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ, ಪ್ರೈಸ್ ಲಾರ್ಡ್, 14ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾನು ಇನ್ನೊಬ್ಬ ಸಹಾಯಕನನ್ನು, ಆಮೇನ್, ಪ್ರೈಸ್ ಲಾರ್ಡ್, ನಿಮ್ಮ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ನಾನು ಕೊಡುವೆನು. ಪ್ರೈಸ್ ದ ಲಾರ್ಡ್. ಸೊ ನಮ್ಮ ಒಳಗಡೆ ನಮಗೆ ಪ್ರೇಯರ್ ಮಾಡಲಿಕ್ಕೆ ಸಹಾಯಕನನ್ನು ದೇವರು ಕೊಟ್ಟಿದ್ದಾರೆ. ಈ ಸಹಾಯಕನು ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಯಾವ್ಯಾವ ರೀತಿ ಎಂಬುದಾಗಿ ಆಲ್ರೆಡಿ ನಾನು ನಿಮಗೆ ವಿವರಿಸಿದ್ದೀನಿ. ಪ್ರೈಸ್ ದ ಲಾರ್ಡ್. ಆಮೇಲೆ ಇನ್ನೂ ಪರಿಶುದ್ಧಾತ್ಮ ನಿಮ್ಮನ್ನು ಆಳದಲ್ಲಿ ಕರ್ಕೊಂಡು ಹೋಗಲಿ. ಪರಿಶುದ್ಧಾತ್ಮನಿಂದ ಮಾಡುವಂಥ ಪ್ರಾರ್ಥನೆ ಆಮೇಲೆ
ನಮಗೆ ರಿಸಲ್ಟ್ ಇದೆ. ಪರಿಶುದ್ಧಾತ್ಮನಿಂದ ಮಾಡುವಂಥ ಪ್ರಾರ್ಥನೆ ನಮಗೆ ಜಯ ಕೊಡ್ತಾ ಇದೆ. ಯೇಸು ಸ್ವಾಮಿ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟವನಾಗಿ ಆತನು ಪ್ರಾರ್ಥನೆಯಲ್ಲಿ ಉಪವಾಸ ಮಾಡಿದಾಗ ಆ ಉಪವಾಸ ಪ್ರಾರ್ಥನೆ ಸೈತಾನ ಶೋಧನೆಯನ್ನು ಜಯಿಸಲಿಕ್ಕೂ ಪ್ರೈಸ್ ದ ಲಾರ್ಡ್ ಉಪವಾಸದ ನಂತರ ಬಲದಿಂದ ಆತನು ಸೇವೆಗೆ ಇಳಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಲಾಕ್ಡೌನ್ ಸೀಸನಲ್ಲಿ ದೇವರ ಆತ್ಮ ನಮ್ಮ ನಡೆಸಲಿ. ಕೆಲವು ಸಮಯ ಏನು ಪ್ರೇಯರ್ ಮಾಡಬೇಕಂತ ನಮಗೆ ಗೊತ್ತಿಲ್ಲ, ಬಟ್ ಪರಿಶುದ್ಧಾತ್ಮ ನಮ್ಗೆ ಏನು ಪ್ರಾರ್ಥನೆ ಮಾಡಬೇಕು, ಯಾವುದು ಮುಖ್ಯವಾದ ಪ್ರಾರ್ಥನೆ ವಿಷಯ, ಹೇಗೆ ಪ್ರೇಯರ್ ಮಾಡಬೇಕು, ಎಲ್ಲ ರಹಸ್ಯಗಳನ್ನು ನಿಮ್ಮ ಒಳಗಡೆ ಇರುವಂಥ ಪರಿಶುದ್ಧಾತ್ಮನು ನಿಮಗೆ ತಿಳಿಯಪಡಿಸ್ತಾನೆ, ಪ್ರಕಟಿಸುತ್ತಾನೆ. ಈ ದೇವರು ನಮಗೆ ಸಹಾಯ ಮಾಡಲಿ. ಅದಕ್ಕೆ ಈ ವಾಕ್ಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವವನು ಮಹಿಮೆಯಿಂದ ಮಹಿಮೆಗೆ, ಪ್ರೈಸ್ ದ ಲಾರ್ಡ್, ಬಲದಿಂದ ಬಲಕ್ಕೆ ಆತನು ಸಂಚರಿಸ್ತಾ ಇದ್ದಾನೆ. ಹಾಲೆಲೂಯಾ. ಶರೀರದಲ್ಲಿ ನಮಗೆ ಆಚೆಗಡೆ ಏಜ್ ಆಗುವಾಗ ವಯಸ್ಸಾಗ್ತಾ ಇದ್ರು ಕೂಡ ಒಳಗಡೆ ಪರಿಶುದ್ಧಾತ್ಮನು ಹಾಲೆಲೂಯಾ ನಮ್ಮನ್ನು ನೂತನಗೊಳಿಸ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತೀತನ ಪುಸ್ತಕ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮ ನಮ್ಮನ್ನು ನೂತನಗೊಳಿಸ್ತಾ ಇದ್ದಾನೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಚೆಗಡೆ ಶರೀರದಲ್ಲಿ ಬಲಹೀನತೆ ಇದ್ರೂ ಕೂಡ ಒಳಗಡೆ ಆತ ನಮ್ಮನ್ನು ಹೊಸದು ಮಾಡ್ತಾ ಇದ್ದಾನೆ, ನೂತನಗೊಳಿಸ್ತಾ ಇದ್ದಾನೆ, ರೀಫ್ರೆಶ್ ಮಾಡ್ತಾ ಇದ್ದಾನೆ, ರೀಫಿಲ್ ಮಾಡ್ತಾ ಇದ್ದಾನೆ. ಶರೀರದಲ್ಲೂ ಕೂಡ ಅಸಾಧಾರಣವಾದ ಬಲವನ್ನು ದೇವರು ನಿಮಗೆ ಕೊಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಸೊ ಪರಿಶುದ್ಧಾತ್ಮನು ಹೇಗೆಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ, ಪ್ರಾರ್ಥನೆಯಲ್ಲಿ ಹೇಗೆ ಸಹಾಯ ಮಾಡ್ತಿದ್ದಾರೆ ಎಂಬ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿರುತ್ತೆ ಎಂಬುದಾಗಿ ನಂಬ್ತಾ ಇದ್ದೀನಿ. ಈ ಸಮಯದಲ್ಲಿ ನಾವು ನಮ್ಮ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್. ಇವತ್ತು ನೀವು ಕೇಳಿದ ವಾಕ್ಯವನ್ನು ದಯಮಾಡಿ ಮರ್ತು ಹೋಗಬೇಡಿ. ಕೇಳಿದ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಿ ಪ್ರೈಸ್ ಲಾರ್ಡ್ ಅದನ್ನು ಅನುಸರಿಸಿರಿ. ಇವತ್ತು ಕೇಳಿದ ವಾಕ್ಯ ನೀವು ರೀಪ್ಲೈ ಮಾಡಿ ತಿರುಗಿ ಆತ್ಮದಲ್ಲಿ ಈ ಸತ್ಯಗಳು, ಈ ಪ್ರಕಟಣೆಗಳು ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ನೆಲೆಗೊಳ್ಳಿ. ಇದು ನಿಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಒಂದು ಭಾಗವಾಗಲಿ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಪ್ರಸಂಗ ಮಾಡಿದ್ರು ಎಂಬುದಾಗಿ ಮಾತ್ರ ಅಲ್ಲ, ಬೇರೆಯವರಿಗೆ ಕಳಿಸ್ಕೊಟ್ರು ಎಂಬುದಾಗಿ ಮಾತ್ರ ಅಲ್ಲ, ಅವರು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ದರು. ಅವರು ಪರಿಶುದ್ಧಾತ್ಮಲ್ಲಿ ಹಾತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಪ್ರತಿ ಪ್ರಾರ್ಥನೆ ಕೂಡ ಉತ್ತರ ಸಿಕ್ತು. ನಾವು ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಕರ್ತನೇ, ಇವತ್ತು ಕೇಳಿದಂಥ ವಾಕ್ಯ ಪ್ರಕಾರ ಪರಿಶುದ್ಧಾತ್ಮನೆ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಮಾಡುವಂತೆ ನಮಗೆ ಸಹಾಯ ಮಾಡು. ಪ್ರಿಯ ಮಕ್ಕಳಿಗೆ ಸಹಾಯ ಮಾಡು. ಪ್ರಾರಂಭವಾಗಿ ಪರಿಶುದ್ಧಾತ್ಮನು ನಮಗೆ ಪ್ರಾರ್ಥನೆ ಮಾಡುವಂಥ ಪ್ರೇರಣೆ, ಪ್ರಾರ್ಥನೆ ಮಾಡುವಂಥ ಭಾರವನ್ನು ಕೊಟ್ಟು ನಮಗೆ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡ್ತಿದ್ದಾರೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನಿನ್ನ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ. ಎರಡನೇದಾಗಿ ಪರಿಶುದ್ಧಾತ್ಮನು ನಮಗೆ ವಾಕ್ಯದ ಪ್ರಕಟಣೆಗಳ ಮುಖಾಂತರ ಪ್ರಾರ್ಥನೆಯ ಆಳಗಳನ್ನು, ರಹಸ್ಯಗಳನ್ನು, ಪ್ರಾರ್ಥನೆ ಬಗ್ಗೆ ಇರುವಂಥ ಪ್ರಕಟಣೆಗಳನ್ನು ನಮಗೆ ನೀನು ತಿಳಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ದರ್ಶನದ ಮುಖಾಂತರ, ಕನಸಿನ ಮುಖಾಂತರ, ಅದು ಮಾತ್ರ ಅಲ್ಲ, ಶಾರೀರಿಕವಾದ ಬಲಹೀನತೆಗಳನ್ನು ಪ್ರೈಸ್ ಪರಿಶುದ್ಧಾತ್ಮನು ಜಯಿಸಲಿಕ್ಕೆ ಸಹಾಯ ಮಾಡೋದ್ರ ಮುಖಾಂತರ ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ ಎಂಬುದನ್ನು ದೇವರೇ ಇವತ್ತು ಕಳ್ತ್ಕೊಳ್ಳುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಕೊನೆಯದಾಗಿ ಪರಿಶುದ್ಧಾತ್ಮನು ಪ್ರಾರ್ಥನೆಯಲ್ಲೇ ನಮಗೆ ಪ್ರಾರ್ಥನೆ ಮಾಡುವಾಗಲೇ ದೇವರ ಶಬ್ದ ಕೇಳೋದ್ರ ಮುಖಾಂತರ ನಮಗೆ ಭರವಸೆಯನ್ನು ಕೊಟ್ಟು ಆ ಪ್ರಾರ್ಥನೆಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಪ್ರಾರ್ಥನೆಯಲ್ಲಿ ಉತ್ತರ ಸಿಕ್ಕುವಂತೆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ದೇವರೇ, ಎಷ್ಟೋ ಸಮಯ ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಬಲದಿಂದ ನಾವು ಎಷ್ಟೋ ತೀರ್ಮಾನಗಳು ತಗೊಂಡು ಪ್ರಾರ್ಥನೆಯಲ್ಲಿ ನಾವು ಶ್ರಮಿಸಿದ್ದೀರಿ, ಎಷ್ಟೋ ಸಮಯ ಸೋತಿದ್ರಿ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ ನೀನು ನಮ್ಮ ಪ್ರಾರ್ಥನೆ ಜೀವಿತವನ್ನು ಬದಲಾಯಿಸು. ನೀನು ನಮ್ಮ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡು. ನೀ ನಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೆಸು. ನೀನು ನಮ್ಮನ್ನು ಪ್ರಾರ್ಥನೆಯನ್ನು ನಿಯಂತ್ರಿಸು. ಪ್ರಾರ್ಥನೆಯಲ್ಲಿ ನೀನು ನಮ್ಮನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀರಿ. ಕರ್ತನೇ, ನಮ್ಮ ಪ್ರಾರ್ಥನೆ ನೀನು ಕೇಳಿದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಹಿಮೆ ಎಲ್ಲವೂ ನೀನೊಬ್ಬನಿಗೆ ಸಲ್ಲಿಸ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, Amen. Praise the Lord. So we have learned that, the Holy Spirit revolutionize our prayer life. When we are led by the Spirit of God, hallelujah, our prayer life is completely changed and transformed, and we become a man, a woman of prayer. Praise the Lord. ದೇವರ ಸಂದೇಶದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. Amen. God bless you all. Amen.